ಗೆಳೆಯರೆ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ 160+ ಸ್ಕೋರಿಂಗ್ ಯಾವ ಥರ ಮಾಡೋದು ಅಂತ ನೋಡ್ತೋಗೋಣ. ನಿಮ್ಮ ಶಿಮೂಲ್ ಎಕ್ಸಾಮಲ್ಲಿ ಅಂದರೆ ನಿಮ್ಮ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಇದರ ಶಿಮೂಲ್ ಎಕ್ಸಾಮ್ ಕಾಲ್ ಆಗಿದೆಯಲ್ಲ KMFದು. ಸೊ ಅದರಲ್ಲಿ 160+ ಸ್ಕೋರಿಂಗ್ ಹೆಂಗೆ ಅಂತ ನೋಡ್ತಾ ಹೋಗೋಣ. ಸೊ ಅದಕ್ಕೆ ಪೂರಕವಾಗಿ ನಾವೇನು ಮಾಡ್ತಾ ಇದೀವಪ್ಪ ಅಂದರೆ ಒಂದು ಶಾರ್ಟ್ ನೋಟ್ಸ್ ಪ್ರಿಪೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಒಂದು ಪ್ರಾಜೆಕ್ಟ್ ಇದೆ, ಪ್ರಾಜೆಕ್ಟ್ ಮುಗಿಬೇಕು. ಒಂದು ಪ್ರಾಜೆಕ್ಟ್ ಯಾವುದೋ ಒಂದಿದೆ, ಯಾವುದೋ ಒಂದು ಪಬ್ಲಿಷರ್ಗೆ ಯಾವುದೋ ಒಂದು ಬುಕ್ನ ರೆಡಿ ಮಾಡಿಕೊಡ್ತಾ ಇದ್ದೀವಿ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸಂಬಂಧಪಟ್ಟಿದ್ದೇನೆ, ಅದು ಮುಗಿಬೇಕು. ಮುಗಿದಾದ ನಂತರ ಈ ಶಾರ್ಟ್ ನೋಟ್ಸ್ನ ಪ್ರಿಪೇರ್ ಮಾಡಿ ನಮ್ಮ ಸ್ಟೂಡೆಂಟ್ಸ್ಗೆ ಕೊಡಲಾಗುತ್ತೆ. ಶಾರ್ಟ್ ನೋಟ್ಸಿಂದ ಏನು ಉಪಯೋಗ ಆಗುತ್ತಪ್ಪ ಅಂದರೆ ಈ ನೋಟ್ಸ್ ಓದೋದ್ರಿಂದ 30 ಮಾರ್ಕ್ಸ್ ಕಡ್ಡಾಯವಾಗಿ ಬಂದೇ ಬರುತ್ತೆ. ಆ ಥರ ಪ್ರಿಪ್ರೇಷನ್ ಮಾಡ್ತೀವಿ. ಮುಂದೆ ಹೇಳ್ತೀನಿ ಅದು ಹೆಂಗೆ ಏನು ಅಂತ. ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ನೋಟ್ಸ್ ನೋಡೋಣ. ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ನೋಟ್ಸ್, ಅದಕ್ಕೆ ಮುಂಚೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ವಿಡಿಯೋಸ್ ಇದ್ದಾವೆ, ಪ್ರತಿಯೊಂದು ವಿಡಿಯೋಸು ಹಾಕಿದ್ದೀವಿ, ಪ್ರತಿಯೊಂದು ವಿಡಿಯೋಸು ಇದ್ದಾವೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿಯೊಂದು ವಿಡಿಯೋಸು ಇದ್ದಾವೆ. ದಯವಿಟ್ಟು ವಿಡಿಯೋಸ್ನ ಕಂಪ್ಲೀಟಾಗಿ ವಾಚ್ ಮಾಡಿ. ಫಸ್ಟು ಯಾರೇ ಫೋನು ಮೆಸೇಜು ಮಾಡಲಿಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರ್ತಕ್ಕಂಥ ಸಂಪೂರ್ಣವಾದಂಥ ವಿಡಿಯೋಗಳನ್ನ ವೀಕ್ಷಣೆ ಮಾಡಿ. ಒಂದು 2-3 ಗಂಟೆ ಹೋಗ್ಬೋದು ಅಷ್ಟೇ, ಇನ್ನೇನು ಲಾಸ್ ಆಗೋದಿಲ್ಲ. ಒಂದು 2 to 3 ಅವರ್ಸ್ ಕೂತ್ಕೊಂಡು ಅಚ್ಚುಕಟ್ಟಾಗಿ ವಿಡಿಯೋ ವೀಕ್ಷಣೆ ಮಾಡಿ. ಕಂಪ್ಲೀಟಾಗಿ ವಿಡಿಯೋಸ್ ಇದ್ದಾವೆ. ಈ ನಿಮ್ಮ ಹಳೆವು ಯಾವ್ಯಾವಪ್ಪ ಅಂದರೆ ಮಂಡ್ಯ DC ಬ್ಯಾಂಕ್ದಾಗಿರಲಿ, ಕೊಡಗುದಾಗಿರಲಿ, ಚಿಕ್ಕಮಂಗ್ಳೂರ್ದಾಗಿರಲಿ, ಶಿರ್ಸಿ ಅರ್ಬನ್ ಕೋಆಪ್ರೇಟಿವು, ಮತ್ತು ಬೆಂಗಳೂರು DCC ಬ್ಯಾಂಕ್ದಾಗಿರಲಿ, ಮತ್ತು ದಕ್ಷಿಣ ಕನ್ನಡದಾಗಿರಲಿ, ಎಲ್ಲದ್ರದ್ದು ಇದ್ದಾವೆ. ಎಲ್ಲಾದ್ರೂ ತುಂಬ ವಿಡಿಯೋ, ಒಂದು 250 ವಿಡಿಯೋಸ್ ಇದ್ದಾವೆ. ನಿಮ್ಗೆ ಯಾವ್ದು ಬೇಕು ಅದ್ರಲ್ಲಿ ಸೆಲೆಕ್ಷನ್ ಆಗಿರ್ತಕ್ಕಂಥವ್ರು, ಆಮೇಲೆ ತದನಂತರದಲ್ಲಿ ಕ್ವಶನ್ಸ್ ಎಷ್ಟು ಬಂದಿದ್ದಾವೆ ಎಲ್ಲ ಮಾಹಿತಿನೂ ಇದೆ. ಅದನ್ನು ನೋಡಿ ತದನಂತರದಲ್ಲಿ ಒಂದು ಡಿಸಿಷನ್ಗೆ ಬನ್ನಿ. ನೋಟ್ಸ್ ಏನಾದ್ರು ಅವಶ್ಯಕತೆ ಇದೆ ಅಂತಂದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಅಂದರೆ ನಿಮ್ಮ ಹತ್ರ ಏನಿದೆ ಕೂತ್ಕೊಂಡು ನಿಮ್ಮದೇ ಓದ್ಕೊಳ್ಳಿ. ಒಂದು ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ನೋಟ್ಸು ಕೋಆಪ್ರೇಟಿವು, KMF, ಬ್ಯಾಂಕಿಂಗು, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕ್ ಇದೆ, ಕನ್ನಡ ನೋಟ್ಸ್ ಇದೆ, ಕಾನ್ಸ್ಟಿಟ್ಯೂಷನ್ ನೋಟ್ಸ್ ಇದೆ. ಇಂಗ್ಲೀಷು ಪ್ಲಸ್ ಕರೆಂಟ್ ಅಫೇರ್ಸ್ನ ಫ್ರೀ ಆಫ್ ಕಾಸ್ಟ್ ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ ಹಾಕ್ಕೊಡ್ತೀವಿ. ಬಿಕಾಸ್ ಸ್ಕೋರ್ ಹೈಕ್ ಆಗಲಿ ಅನ್ನೋ ಉದ್ದೇಶ ಅಷ್ಟೇ, ಇನ್ನೇನಿಲ್ಲ. ಸ್ಕೋರ್ ಹೈಕ್ ಆಗಲಿ ಅನ್ನೋ ಉದ್ದೇಶ. ಈಗ ಹೇಳ್ತೀನಿ, ಈ ಮೋಸ್ಟ್ ಇಂಪಾರ್ಟೆಂಟ್ ಶಾರ್ಟ್ ನೋಟ್ಸ್ ಒಂದನ್ನು PDF ರೂಪದಲ್ಲಿ ಹುಡುಗರಿಗೆ, ನಮ್ಮ ಸ್ಟೂಡೆಂಟ್ಸಿಗೆ ಮಾತ್ರ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಮತ್ತೆ ಮೆಸೇಜಸ್ ಮಾಡಿಬಿಡ್ರಿ. ಇದು ಯಾವುದೇ ಕಾರಣಕ್ಕೂ ಪೇಡ್ ಅಲ್ಲ, ಫ್ರೀ ನೋಟ್ಸ್. ಇದು ಫ್ರೀ ನೋಟ್ಸು ನಮ್ಮ ಸ್ಟೂಡೆಂಟ್ಸಿಗೆ ಮಾತ್ರ. ನಮ್ಮ ಸ್ಟೂಡೆಂಟ್ಸ್ ಪ್ರತಿಯೊಬ್ಬರಿಗೂ ಮೆಸೇಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಈ ಯೂಟ್ಯೂಬ್ ಮುಖಾಂತರ ಹೇಳ್ತಾ ಇರೋದು. ನಮ್ಮ ಸ್ಟೂಡೆಂಟ್ಸ್ ಎಷ್ಟು ಜನ ನೋಟ್ಸ್ ತೊಗೊಂಡಿದ್ದೀರ ಅಷ್ಟು ಜನಕ್ಕೆ ಈ ಶಾರ್ಟ್ ನೋಟ್ಸ್ನ ಪ್ರಿಪೇರ್ ಮಾಡಿ ಕಳಿಸ್ಕೊಡ್ತೀವಿ. ಯಾವಾಗ ಕಳಿಸ್ಕೊಡ್ತೀವಿ? ನಿಮ್ಮ ಶಿಮೂಲ್ದು ಅಡ್ಮಿಷನ್ ಟಿಕೆಟ್ ಬಿಡ್ತಾರಲ್ಲ, ಬಿಟ್ಟಾದ ನಂತರ ಒಂದು 15 ದಿನ ಟೈಮ್ ಇರುತ್ತೆ ನಿಮ್ಮ ಎಕ್ಸಾಮಿನೇಷನ್ಗೆ ಹೋಗ್ಲಿಕ್ಕೆ. ಗ್ಯಾಪಲ್ಲಿ ಆ 15 ದಿನದಲ್ಲಿ ಆ ಅಡ್ಮಿಷನ್ ಟಿಕೆಟ್ ಬಿಡ್ತಕ್ಕಂಥ ಟೈಮ್ನಲ್ಲಿ ಅದು ಬಿಟ್ಟರು ಅಂದರೆ ಅಷ್ಟೊತ್ತಿಗೆ ನೋಟ್ಸ್ ರೆಡಿ ಮಾಡಿ ಕೊಡ್ತೀವಿ. ಪ್ರೆಸೆಂಟ್ಲಿ ನೋಟ್ಸು ರೆಡಿ ಇಲ್ಲ. ನೋಟ್ಸ್ ರೆಡಿ ಇದೆಯಾ? ಯಾವುದೇ ಕಾರಣಕ್ಕೂ ರೆಡಿ ಇಲ್ಲ. ಪ್ರೆಸೆಂಟ್ಲಿ ಮಾಡ್ತಾ ಇರೋ ಕೆಲಸ ಏನು? ಯಾವುದೋ ಒಂದು ಬುಕ್ನ ರೆಡಿ ಮಾಡ್ತಾ ಇದ್ದೀವಿ. ಯಾರೋ ಒಬ್ಬರು ಫೇಮಸ್ ಪಬ್ಲಿಷರ್ಗೆ ಬುಕ್ ರೆಡಿ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ತೀರಾ ಅರ್ಜೆನ್ಸಿ ಇದೆ. ಬುಕ್ ರೆಡಿ ಮಾಡ್ತಾ ಇದ್ದೀವಿ. ಅದನ್ನು ಕೊಟ್ಬಿಟ್ಟು ನಾನು ನಂತರ ಫ್ರೀ ಆಗ್ತೀನಿ. ಆ ನಂತರದಲ್ಲಿ ಈ ಶಾರ್ಟ್ ನೋಟ್ಸ್ನ ಖಂಡಿತವಾಗ್ಲೂ ಮಾಡಿಕೊಡ್ತೀನಿ. ನಮ್ಮ ಸ್ಟೂಡೆಂಟ್ಸಿಗೆ ಮಾತ್ರ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಯಾವುದೇ ರೀತಿಯಾದಂಥ ಚಾರ್ಜಸ್ ಇರೋದಿಲ್ಲ. PDF ರೂಪದಲ್ಲಿ ಕಳಿಸ್ಕೊಡ್ತೀವಿ. ಎಕ್ಸಾಮಿನೇಷನ್ ಹಾಲ್ ಟಿಕೆಟ್ ಅನೌನ್ಸ್ ಆಗುತ್ತಲ್ಲ ಆ ಟೈಮಲ್ಲಿ ಒಂದೆರಡು ದಿನ ಹಿಂದೆ ಮುಂದೆ ಅಷ್ಟೇ. ಶಾರ್ಟ್ ನೋಟ್ಸ್ ಅಷ್ಟೇ. ಎಷ್ಟು ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು? 30 ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ 30 ಕ್ವಶನ್ಸ್ನ ಎಲ್ಲಿಂದ ತೆಗೆದಿರ್ತೀವಪ್ಪ ಅಂದರೆ ನಿಮ್ಮ ಕನ್ನಡ ಭಾಷೆ ಬೇಕಾದರೂ ಆಗಿರ್ಬೋದು. ನಮಗೆ 30 ಕ್ವಶನ್ ಹೈಕ್ ಆಗುತ್ತೆ. ನಿಮ್ಮಲ್ಲಿ ಏನು ಕ್ವಶನ್ಸ್, ನೀವೇನೇ ನಿಮ್ಮ ಪೊಟೆನ್ಷಿಯಲ್ ಏನಿತ್ತು, ಈಗ ಒಂದು 100 ಮಾರ್ಕ್ಸ್ ತೆಗಿತಿದ್ರಿ ಅಂದರೆ 130 ಮಾರ್ಕ್ಸ್ಗೆ ಸ್ಕಿಪ್ ಆಗುತ್ತೆ. 30 ಕ್ವಶನ್ಸು ನಮ್ಮ ಕಡೆಯಿಂದ ಒಂದು ನೋಟ್ಸ್ ಕೊಡ್ತೀನಿ. ನೋಟ್ಸ್ ಓದಿ 30 ಕ್ವಶನ್ಸು ಖಂಡಿತವಾಗ್ಲೂ ಅದ್ರಲ್ಲಿ ಬಂದಿರಬೇಕು. ಆ ರೀತಿ ನೋಟ್ಸ್ನ ಪ್ರಿಪೇರ್ ಮಾಡಿ ಕಳಿಸ್ಕೊಡ್ತೀನಿ. ಅರ್ಥ ಆಗುತ್ತಲ್ಲ? ಅದು ಕನ್ನಡ ಭಾಷೆ ಆಗಿರ್ಬೋದು, ಇಂಗ್ಲೀಷ್ನಿಂದ ಯಾವುದಾದ್ರೂ ಆಗಿರ್ಬೋದು, ಗೊತ್ತಿಲ್ಲ ನನಗೆ. ನಾನು ನೋಡ್ಬಿಟ್ಟು ಮಾಡ್ತೀನಿ. ಅದು GK ಯಾವುದಾದ್ರೂ ಟಾಪಿಕ್ಸ್ ಆಗಬೇಕಾಗಿರ್ಬೋದು, ಕೋಆಪ್ರೇಟಿವ್ ಯಾವುದಾದ್ರೂ ಕರೆಂಟ್ ಅಫೇರ್ಸ್ ಬೇಸ್ಡ್ ಯಾವುದಾದ್ರು ಇದ್ರೂ ಇರ್ಬೋದು, ಗೊತ್ತಿಲ್ಲ. ಯಾಕೆಂದರೆ ಇನ್ನೂ ಪ್ರಿಪ್ರೇಷನ್ ಮಾಡಿಲ್ಲ. ಮಾಡ್ಕೊಡ್ತೀನಿ. ಅದಕ್ಕೋಸ್ಕರ ಅದು ಕಾನ್ಸ್ಟಿಟ್ಯೂಷನ್ ಬೇಕಾದರೂ ಆಗಿರ್ಬೋದು, ಒಕ್ಕೂಟದ ವಿಷಯಗಳು ಬರ್ತಾವಲ್ಲ ಅದು ಬೇಕಾದರೂ ಆಗಿರ್ಬೋದು, ಯಾವ್ದು ಬೇಕಾದ್ರೂ ಆಗಿರ್ಬೋದು. ಒಟ್ಟಿನಲ್ಲಿ 30 ಮಾರ್ಕ್ಸ್. ಆ ನೋಟ್ಸ್ ಓದಿದ್ರೆ 30 ಕ್ವಶನ್ಸು ಆ ನೋಟ್ಸಿಂದ ಬರುತ್ತೆ. ಅಷ್ಟು ವ್ಯವಸ್ಥೆ ಮಾಡಿಕೊಡ್ತೀನಿ ನಮ್ಮ ಸ್ಟೂಡೆಂಟ್ಸಿಗೆ ಮಾತ್ರ. ದಯವಿಟ್ಟು ಮೆಸೇಜಸ್, ಅನ್ವಾಂಟೆಡ್ ಮೆಸೇಜಸ್ ಮಾಡಕ್ಕೆ ಹೋಗ್ಬೇಡ್ರಿ.
ನಮ್ಮ ಸ್ಟೂಡೆಂಟ್ಸ್ ಅಂತ ಹೇಳಿದ್ನಲ್ಲ, ಎಷ್ಟು ಜನ ನೋಟ್ಸ್ ತೊಗೊಂಡಿದ್ದೀರಾ ಅಷ್ಟು ಜನಕ್ಕೆ ಈ ಏನು ಹೇಳಿದ್ದೀನಿ ಶಾರ್ಟ್ ನೋಟ್ಸು ಸೆಂಡ್ ಆಗುತ್ತೆ. ಅಷ್ಟು ಜನಕ್ಕೆ ಶಾರ್ಟ್ ನೋಟ್ಸ್ ಸೆಂಡ್ ಆಗುತ್ತೆ. ಯಾವಾಗ ಸೆಂಡ್ ಆಗುತ್ತೆ? ಅಡ್ಮಿಷನ್ ಟಿಕೆಟ್ ಬಿಡ್ತಾರಲ್ಲ, ನಿಮ್ಮ ಶಿಮೂಲ್ ಅಡ್ಮಿಷನ್ ಟಿಕೆಟ್ ಬಿಟ್ಟ ತಕ್ಷಣವೇ ಸೆಂಡ್ ಆಗುತ್ತೆ. ಸಾಕಾಗುತ್ತೆ. ಶಾರ್ಟ್ ನೋಟ್ಸ್ ಅಂದರೆ ತುಂಬ ಚಿಕ್ಕದಾಗಿರುತ್ತೆ, ತುಂಬ ಚಿಕ್ಕದಾಗಿ ಶಾರ್ಟ್. ಅದು ಹ್ಯಾಂಡ್ ರಿಟನ್ ಬರ್ದಿರ್ತೀನೋ ಟೈಪ್ಡೋ ಗೊತ್ತಿಲ್ಲ ನನಗೆ, ಅದು ಯಾವುದಾದ್ರೂ ಸರಿ, ಒಟ್ನಲ್ಲಿ ಕಳಿಸ್ತೀನಿ. ಅದು ಅರ್ಜೆಂಟಾಗಿ ಮಾಡಿ ಕಳಿಸ್ಕೊಡ್ತೀನಿ. ನಂದೊಂದು ಪ್ರಾಜೆಕ್ಟ್ ಇದೆ, ಆ ಪ್ರಾಜೆಕ್ಟ್ ತಕ್ಷಣ ಕ್ಲೋಸ್ ಆಗಬೇಕು. ಅದು ಮುಗಿದ ತಕ್ಷಣ ಇಮ್ಮಿಡಿಯೇಟ್ಲಿ ಒಂದು 30 ಕ್ವಶನ್ಸು ಬಂದಿರಬೇಕು, ಕಂಪಲ್ಸರಿ ಬಂದಿರಬೇಕು. ಆ ರೀತಿಯಾದಂಥ ಒಂದು ಶಾರ್ಟ್ ನೋಟ್ಸ್ನ ಪ್ರಿಪೇರ್ ಮಾಡಿ ಇಷ್ಟು ಸಿಲೆಬಸ್ಸಲ್ಲಿ ತೆಗೆದು ಯಾವ್ಯಾವ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ಗೆ ಮೋಸ್ಟ್ ಇಂಪಾರ್ಟೆಂಟ್ 100% ಬಂದೇ ಬರ್ತವೆ ಅಂತಕ್ಕಂಥ ಏರಿಯಾಗಳನ್ನ ನೋಡಿ ಮಾಡಿ ಚಾಯ್ಸ್ ಮಾಡಿ, ಇವನ್ನೇ ಕೋರ್ ಏರಿಯಾಸ್ ಅಂತ ಹೇಳೋದು. KPSCದು ಇದೇ ಥರನೇ ವರ್ಕ್ ಮಾಡ್ತಾ ಇರೋದು ನಾವು. KPSCದು ಇದೇ ಥರನೇ ವರ್ಕ್ ಮಾಡ್ತಾ ಇರೋದು. KPSCದು ಶಾರ್ಟ್ಲಿ ಅನೌನ್ಸ್ ಮಾಡ್ತೀವಿ. ಇಷ್ಟು ಕ್ವಶನ್ಸ್ ಬರುತ್ತೆ KPSC ಎಕ್ಸಾಮ್ಸಲ್ಲಿ. ನಿಮ್ಮ 200 KPSC ಇದೆ ಅಲ್ವಾ, 200ಗೆ ಒಂದು ಎಕ್ಸ್ಪೆಕ್ಟೆಡ್ ಎಷ್ಟೋ ಹೇಳ್ತೀನಿ, ಇಷ್ಟು ಕ್ವಶನ್ಸ್ ಬರ್ತವೆ ಅಂದರೆ ಆ ನೋಟ್ಸಲ್ಲಿ ಅಷ್ಟು ಕ್ವಶನ್ಸ್ ಬಂದಿರ್ತವೆ. ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್, ಇನ್ನೇನು ಅಲ್ಲ. ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ತುಂಬಾ ಡೀಟೇಲಾಗಿ ಅನಾಲಿಸಿಸ್ ಮಾಡಿಕೊಡ್ತೀವಿ. ಅದು KPSCಗಾಯಿತು. ಈಗ ಪ್ರೆಸೆಂಟ್ಲಿ ನಿಮ್ಮ ಯಾವುದು ಶಿಮೂಲ್ಗೆ ಫಸ್ಟು ಎಕ್ಸ್ಪೆರಿಮೆಂಟಲ್ 30 ಮಾರ್ಕ್ಸ್ ಬಂದೇ ಬರುತ್ತೆ ಅಂತೇಳಿ 30+ ಅಂತ ಹೇಳಿದ್ದೀನಿ. 30ಗಿನ್ನ ಜಾಸ್ತಿನೇ ಇರ್ತವೆ, ಕಮ್ಮಿ ಅಂತೂ ಆಗೋದಿಲ್ಲ. 30 ಕ್ವಶನ್ಸ್ ಅಂತೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ನೋಟ್ಸು ಕಂಪ್ಲೀಟಾಗಿ ಫ್ರೀ ಇರುತ್ತೆ. ಏನಾಗಿರುತ್ತೆ? ಈ ನೋಟ್ಸು ಕಂಪ್ಲೀಟಾಗಿ ಫ್ರೀ ಇರುತ್ತೆ. ಒಂದು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಈ ನೋಟ್ಸು ಕಂಪ್ಲೀಟಾಗಿ ಫ್ರೀ ಇರುತ್ತೆ. ಈ ನೋಟ್ಸು ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ ಕ್ಲಿಯರಾಗಿ ಹೇಳಿದ್ದೀನಿ. ನಮ್ಮ ಸ್ಟೂಡೆಂಟ್ಸ್ ಎಷ್ಟು ಜನ ನೋಟ್ಸ್ ತೊಗೊಂಡಿದ್ದೀರಾ ಅವ್ರಿಗೆ ಫ್ರೀ ಆಫ್ ಕಾಸ್ಟು ಕಳಿಸ್ಕೊಡ್ತೀವಿ. ಏನಕ್ಕೆ ಕಳಿಸ್ತೀವಿ? ಉದ್ದೇಶ ಏನಪ್ಪ ಅಂದರೆ 100 ಸ್ಕೋರಿಂಗಲ್ಲಿ ತುಂಬ ಜನ 140+ ಮಾಡಿದ್ದಾರೆ. ಅದೇ ರೀತಿ 100 ಸ್ಕೋರಿಂಗಲ್ಲಿ ಇರೋರು ಇದ್ದಾರೆ. 100 ಸ್ಕೋರಿಂಗ್ 200ಗೆ ರಾಯಚೂರಲ್ಲಿ 100 ಮಾಡಿರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ಅವರ ಸ್ಕೋರು ಬೂಸ್ಟ್ ಆಗಬೇಕು, ಅದಕ್ಕೋಸ್ಕರ ಉದ್ದೇಶ ಇಷ್ಟೇ, ಇನ್ನೇನಿಲ್ಲ. 100 ಇರ್ತಕ್ಕಂಥದ್ದು 130ರಿಂದ 140ಕ್ಕೆ ಬಂದರೆ ಸೆಲೆಕ್ಷನ್ ಸ್ಕೋರ್ ಆಗುತ್ತೆ. ಇದು ಮೂಲವಾದಂಥ ಉದ್ದೇಶ. ಅರ್ಥ ಆಗುತ್ತಲ್ಲ? 100 ಇರ್ತಕ್ಕಂಥವ್ರು ತುಂಬ ಜನ ಇದ್ದೀರಾ. ಆ 100 ಇರ್ತಕ್ಕಂಥವ್ರು ಹೇಗಾದರೂ ಮಾಡಿ 140 ರೀಚ್ ಆಗಬೇಕು. ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, 140 ಒಂದು ಅಂದಾಜು ಮೇಲೆ ಹೇಳ್ತಾ ಇರೋದು. ಇದು ಮತ್ತೆ ಅಂದಾಜು. ರಾಯಚೂರಿನ DCC ಬ್ಯಾಂಕ್ ಅಂತಹ ಅದೇ ತರಹದ ಕ್ವಾಲಿಟಿ ಪೇಪರ್ ಬಂದರೆ ಇಷ್ಟು ಸಾಕು. 140 to 150 ಸಾಕು. ಈ ಇನ್ ಬಿಟ್ವೀನಲ್ಲಿ ನಿಂತ್ಕೊಳ್ತವೆ ಕಟ್ ಆಫ್ಗಳು, ಸಾಕು, ಸಫಿಷಿಯೆಂಟ್ ಆಗುತ್ತೆ. ಇಷ್ಟು ತಗೊಂಡ್ರೆ ಸಾಕು. ಅರ್ಥ ಆಗುತ್ತಲ್ಲ? ಈ 100ಅಲ್ಲಿ ಇರ್ತಕ್ಕಂಥವ್ರು ಹೇಗಾದರೂ ಮಾಡಿ 140 ರೀಚ್ ಆಗಬೇಕು. ನೋಟ್ಸ್ ತೊಗೊಂಡಿರ್ತಕ್ಕಂಥವ್ರಲ್ಲಿ 80% 140 ರೀಚ್ ಆಗಿದ್ದೀರಾ. 80% ಜನ 80% ಯಾರ್ಯಾರು ನೋಟ್ಸ್ ಪರ್ಚೇಸ್ ಮಾಡಿದ್ದೀರಾ ಎಲ್ಲ ಆಲ್ಮೋಸ್ಟ್ 140+ ಬರ್ತಾಯಿದೆ. 135, 140, 130+, 130ಇಂದ 150ವರೆಗೂ ಇದ್ದೀರಾ. 130ಇಂದ 150ವರೆಗೂ ಇದ್ದೀರಾ. 80% ಇಟ್ಸ್ ಎ ಪರ್ಸೆಂಟ್. ನೋಟ್ಸು ತೊಗೊಂಡಿರೋರಲ್ಲಿ ಪರ್ಸೆಂಟೇಜ್, ನೋಟ್ಸನ್ನು ತೊಗೊಂಡಿರ್ತಕ್ಕಂಥವ್ರಲ್ಲಿ ಪರ್ಸೆಂಟೇಜ್ ನಾನು ಹೇಳ್ತಾ ಇರೋದು. ಅರ್ಥ ಆಗ್ತದೆ? ಇದು ಇಟ್ ಇಸ್ ನಾಟ್ ಎ ನಂಬರ್, ಇಟ್ಸ್ ಎ ಪರ್ಸೆಂಟ್. ಎಷ್ಟು ಜನ ನೋಟ್ಸ್ ಬೇಕಾದ್ರೆ ತೊಗೊಂಡಿರ್ಬೋದು, ಅದರಲ್ಲಿ ಪರ್ಸೆಂಟ್. ಅರ್ಥ ಆಗುತ್ತಲ್ಲ? ಇಷ್ಟು 130ರಿಂದ 150 ಮಾರ್ಕ್ಸಲ್ಲಿ ಇದ್ದೀರಾ. ಸುಮಾರು ಜನ 100 ಮಾರ್ಕ್ಸಲ್ಲಿ ಇದ್ದೀರಾ. 100 ಮಾರ್ಕ್ಸಲ್ಲಿ ಇರ್ತಕ್ಕಂಥವ್ರು ಸ್ಕೋರ್ ಬೂಸ್ಟ್ ಆಗಲಿ ಅಂತಕ್ಕಂಥ ಒಂದು ಉದ್ದೇಶ. ಅರ್ಥ ಆಗ್ತಿದೆಯಲ್ಲ? ಒಂದು ಉದ್ದೇಶ. ಪ್ಲಸ್ ಇನ್ನೊಂದು, ನೆಕ್ಸ್ಟ್ KPSC ಎಕ್ಸಾಮ್ಸ್ ಕಾಲಾಗ್ತಾ ಇದಾವಲ್ಲ, ಅಲ್ಲಿ ಎಷ್ಟೋ ಒಂದು ಕ್ವಶನ್ಸ್ ಟಾರ್ಗೆಟ್ ಇದೆ ನಮ್ಮದು. ಇಷ್ಟು ಕ್ವಶನ್ಸ್ ಬರೋಂಗೆ ಒಂದು ನೋಟ್ಸ್ ಮಾಡಿಬಿಡಬೇಕು ಅಂತ. ಅದಕ್ಕೆ ಪೂರ್ವಭಾವಿ ತಯಾರಿ ಇದೊಂದು ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಒಂದು 30 ಕ್ವಶನ್ಸು ಹೇಗಾದರೂ ಮಾಡಿ ಇದರಲ್ಲಿ ಬರ್ಸ್ಲೇಬೇಕು. ಹೆಂಗಾದರೂ ಮಾಡಿ ನಮ್ಮ ತಲೆ ಖರ್ಚು ಮಾಡಿ ಎಲ್ಲೆಲ್ಲಿದೆ ಇಂಪಾರ್ಟೆಂಟ್ ಏರಿಯಾಸ್ನ ಟ್ಯಾಕಲ್ ಮಾಡಿಕೊಡ್ತೀವಿ. ಸೊ ಅಲ್ಲಿಗೆ ಒಂದು 30+ ಕ್ವಶನ್ಸ್ ಬಂತು ಅಂದರೆ ಕಾನ್ಫಿಡೆನ್ಸ್ ಲೆವೆಲು ಬೂಸ್ಟ್ ಆಗುತ್ತೆ. ಅರ್ಥ ಆಗುತ್ತಲ್ಲ? ನಿಮ್ಮ ಕಾನ್ಫಿಡೆನ್ಸ್ ಲೆವೆಲು ಬೂಸ್ಟ್ ಆಗುತ್ತೆ. ಸೆಲೆಕ್ಷನ್ ಆಗ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗುತ್ತೆ. ಯಾರ್ಯಾರು ನೋಟ್ಸ್ ತೊಗೊಂಡಿದ್ರೆ ಅವರು ಸೆಲೆಕ್ಷನ್ ಆಗ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಒಂದು 30 ಕ್ವಶನ್ಸ್ ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ. ಇದೆಲ್ಲ ಅಷ್ಟು ಸಿಲೆಬಸ್ ಸೇರಿ ಏನು ಬೇಕಾದ್ರೂ ಇರ್ಬೋದು. ಅದರಲ್ಲಿ ಯಾವ್ದು ಬೇಕಾದ್ರೂ ಇರ್ಬೋದು. ಇದೇ ಸಬ್ಜೆಕ್ಟ್ ಅದೇ ಸಬ್ಜೆಕ್ಟ್ ನೋ ಆ ಸಬ್ಜೆಕ್ಟ್ ಈ ಸಬ್ಜೆಕ್ಟ್ ನಿಮ್ಮ 200 ಮಾರ್ಕ್ಸ್ ಇದೆಯಲ್ಲ ಸಬ್ಜೆಕ್ಟು, ಶಿಮೂಲ್ಗಿರ್ತಕ್ಕಂಥ ಸಿಲೆಬಸ್ಸಲ್ಲಿ 30 ಅಷ್ಟು ಸಿಲೆಬಸ್ಸಲ್ಲಿ ಒಂದು 30 ಕ್ವಶನ್ಸ್, ಒಂದು ಶಾರ್ಟ್ ನೋಟ್ಸ್ನ ಕಳಿಸ್ಕೊಡ್ತೀನಿ. ಆ ಶಾರ್ಟ್ ನೋಟ್ಸ್ ಹೋದರೆ 30 ಕ್ವಶನ್ಸು ಬರುವ ರೀತಿ ಮಾಡಿರ್ತೀವಿ. ಇದು ಲಾಜಿಕ್. ಅರ್ಥ ಆಗುತ್ತಲ್ಲ? ಮಾಡ್ತೀನಿ. ಬಟ್ ಈಗಂತೂ ಅಲ್ಲ. ದಯವಿಟ್ಟು ಈಗಲಿಂದನೇ ಯಾರು ಮೆಸೇಜಸ್ ದಯವಿಟ್ಟು ಯಾರು ಮಾಡಿಬಿಡ್ರಿ. ದಯವಿಟ್ಟು
ರಿಕ್ವೆಸ್ಟ್, ಯಾರೂ ದಯವಿಟ್ಟು ಮೆಸೇಜಸ್ ಮಾಡಬೇಡಿ. ಯಾವಾಗ ಕಳಿಸ್ತೀರಾ, ಯಾವ ಟೈಮಿಗೆ ಕಳಿಸ್ತೀರಾ, ಹಿಂದೆ ಕಳಿಸ್ತೀರಾ, ಅದಾದಮೇಲೆ ಕಳಿಸ್ತೀರಾ, ಎಕ್ಸಾಮ್ ವೆರಿ ನಿಯರ್ ಕಳಿಸ್ತೀರಾ, ಯಾವ ಮೆಸೇಜಸ್ಸು ಬೇಡ, ದಯವಿಟ್ಟು ಮೆಸೇಜಸ್ ಬೇಡ. ಎಲ್ಲರದು ಇದೆ ನನ್ನ ಹತ್ರ, ಎಲ್ಲರ ಡೀಟೇಲ್ಸು ಇದೆ. ಎಲ್ಲರಿಗೂ ಅವರು ಇವರು ಅಂತ ಯಾರು ಅಂತ ನಾನು ಎಲ್ಲಿಯವ್ರಿಗೆ ಯಾರು ಅಂತೂ ಯಾರ್ಯಾರು ಅಂತಲೂ ಗೊತ್ತಿಲ್ಲ ನನಗೆ. ಅಷ್ಟು ಜನಕ್ಕೆ ಕಳಿಸ್ತೀನಿ. ಎಷ್ಟು ಜನ ಇದ್ದೀರೋ ಅಷ್ಟು ಜನಕ್ಕೆ ಒಬ್ರಿಗೂ ಮಿಸ್ ಆಗಲ್ಲ, ಕಳಿಸ್ಕೊಡ್ತೀನಿ. ಯೂಟ್ಯೂಬಲ್ಲಿ ಅನೌನ್ಸು ಮಾಡ್ತೀನಿ, ಹೇಳ್ತೀನಿ ಇಂಥ ದಿನ ಕಳಿಸ್ತಾ ಇದ್ದೀನಪ್ಪ ಅಂತ. ಯಾರಿಗಾದರೂ ಬೈ ಚಾನ್ಸ್ ನೋಟ್ಸ್ ತೊಗೊಂಡಿರ್ತಕ್ಕಂಥವ್ರಿಗೆ ಮಿಸ್ ಆಗಿದ್ರೆ ತಕ್ಷಣ ಮೆಸೇಜ್ ಮಾಡಿ ಕಳಿಸ್ಕೊಡ್ತೀನಿ. ಓವರ್ ಸೈಟ್ ಏನಾದ್ರು ಮಿಸ್ ಆಗಿದ್ರೆ ಕಳಿಸ್ಕೊಡ್ತೀನಿ. ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ, ಕ್ಲಿಯರಾಗಿ ಹೇಳ್ತೀನಿ, ಇದು ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ. ಫ್ರೀ ಆಫ್ ಕಾಸ್ಟ್ ಇರುತ್ತೆ, ಯೂಸ್ ಮಾಡ್ಕೊಳ್ಳಿ. ಹೇಗಾದರೂ ಮಾಡಿ ಸೆಲೆಕ್ಷನ್ ಆಗಿ ಅಷ್ಟೇ. ಯಾವುದು ಇದು ನೋಟಿಫಿಕೇಶನ್ ಅಂತಲ್ಲ, ಯಾವ ನೋಟಿಫಿಕೇಶನ್ನು ಬಿಡಬೇಡಿ, ಯಾವುದನ್ನು ಬಿಡಬೇಡಿ. ಈಗ ಮೋಸ್ಟ್ ಪ್ರಾಬಬಿಲಿಟಿ ಎಲ್ಲ ಕಾಲ್ ಆಗ್ತವೆ ಅಂತ ಅನಿಸುತ್ತೆ. ಯಾವುದು ಬಿಡಬೇಡಿ, KPSC ಇದು ಬಿಡಬೇಡಿ, KA ಇದು ಬಿಡಬೇಡಿ, ಎಲ್ಲ ಓದ್ಕೊಳ್ಳಿ. ಇದೆಲ್ಲ ಇದರಲ್ಲಿರ್ತಕ್ಕಂಥ ನಿಮ್ಮ ಕನ್ನಡ KPSC KA ಆಗುತ್ತೆ, ಇಂಗ್ಲೀಷ್ ಓದಿದ್ರೆ KPSC KA ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ ಕನ್ನಡ? ಇದೆಲ್ಲ ಆಗ್ತಕ್ಕಂಥವು GK KPSC KA ಆಗುತ್ತೆ, ಕಾನ್ಸ್ಟಿಟ್ಯೂಷನ್ KPSC KA ಆಗುತ್ತೆ. ಎಲ್ಲ ಸೇಮು, ಅದು ಬೇರೆ ಇದು ಬೇರೆ ಅಲ್ಲ. ಆ ಕಾನ್ಸ್ಟಿಟ್ಯೂಷನ್ ಬೇರೆ ಈ ಕಾನ್ಸ್ಟಿಟ್ಯೂಷನ್ ಬೇರೆ ಅಲ್ಲ. ಇದಕ್ಕೆ ಓದಿದ್ರೆ ಅದಕ್ಕೂ ಆಗುತ್ತೆ. ಕಾನ್ಸ್ಟಿಟ್ಯೂಷನ್ ಅಚ್ಚುಕಟ್ಟಾಗಿ ನೀವು ಏನು ಪ್ರಿಂಟ್ ಪಿನ್ ಓದಿದ್ರೆ ಆ ಎಕ್ಸಾಮ್ಗೂ ಆಗುತ್ತೆ, ಈ ಎಕ್ಸಾಮ್ಗೂ ಆಗುತ್ತೆ. ಕನ್ನಡ ಆ ಎಕ್ಸಾಮ್ಗೂ ಆಗುತ್ತೆ, ಈ ಎಕ್ಸಾಮ್ಗೂ ಆಗುತ್ತೆ. ಇಂಗ್ಲೀಷ್ ಆ ಎಕ್ಸಾಮ್ಗೂ ಆಗುತ್ತೆ, ಈ ಎಕ್ಸಾಮ್ಗೂ ಆಗುತ್ತೆ. KAಗೂ ಆಗುತ್ತೆ, ಶಿಮೂಲ್ಗೂ ಆಗುತ್ತೆ, KPSCಗೂ ಆಗುತ್ತೆ, ಶಿಮೂಲ್ಗೂ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸಿಲೆಬಸ್ಗಳನ್ನ ಕಂಪೇರ್ ಮಾಡ್ಕೋಬೇಕು. ಬೇರೆ ಬೇರೆ ಸಿಲೆಬಸ್ ಇಲ್ಲ, ಎಲ್ಲ ಒಂದೇ ಸಿಲೆಬಸ್ಸು. ಬಟ್ ಪೇಪರ್ ಸೆಟ್ ಆಗ್ತಕ್ಕಂಥ ಲೆವೆಲ್ಲು ಖಂಡಿತವಾಗ್ಲೂ ಡಿಫರ್ ಆಗುತ್ತೆ, 100% ಡಿಫರ್ ಆಗುತ್ತೆ. ನಿಮ್ಮ ಶಿಮೂಲ್ಗೆ ಸಿಂಪಲ್ ಆಗಿರುತ್ತೆ, ಪೇಪರ್ ತುಂಬ ಸಿಂಪಲ್ ಆಗಿರುತ್ತೆ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಅಂಥ ಕಾಂಪ್ಲಿಕೇಟೆಡ್ ಪೇಪರ್ ಬರೋದಿಲ್ಲ. KAಗೆ ಕಾಂಪ್ಲಿಕೇಟೆಡ್ ಇರುತ್ತೆ, KPSCನ ಪೇಪರ್ ಟಚ್ ಮಾಡೋದು ತುಂಬ ಕಷ್ಟ, ತುಂಬ ಹೈ ಲೆವೆಲ್ ಕಾಂಪ್ಲಿಕೇಶನ್ ಇರುತ್ತೆ. ಇದು ಡಿಫರೆನ್ಸ್ ಅಷ್ಟೇ. ಸಿಲೆಬಸ್ ಒಂದೇ, ಕಾಂಪ್ಲಿಕೇಶನ್ಸ್ ಡಿಫರ್ ಆಗ್ತಾ ಹೋಗುತ್ತೆ. ಅರ್ಥ ಆಗುತ್ತಲ್ಲ? ಪ್ರೆಸೆಂಟ್ಲಿ ಒಂದು ಪ್ರಾಜೆಕ್ಟ್ ಕೈ ಹಾಕಿದ್ದೀವಿ, ಒಂದು 30 ಕ್ವಶನ್ಸ್, ಒಂದು ಶಾರ್ಟ್ ನೋಟ್ಸಲ್ಲಿ 30 ಕ್ವಶನ್ಸ್ನ ಬರೆಸ್ತೀನಿ ಅಂತ ಹೇಳಿದ್ದೀನಿ. ಅಷ್ಟರೊಳಗಡೆ ಅಷ್ಟು ಹೋದ್ರೆ ಅಷ್ಟು ಕ್ವಶನ್ಸ್ ಬರೋಂಗೆ ಮಾಡ್ಕೊಡ್ತೀವಿ ಅಂತ. ಮ್ಯಾಕ್ಸಿಮಮ್ ಟ್ರೈ ಮಾಡಿ ನೋಟ್ಸ್ ಕಳಿಸ್ಕೊಡ್ತೀನಿ, ಓದಿ ಒಳ್ಳೆ ಸ್ಕೋರ್ ಮಾಡ್ಕೊಂಬನ್ನಿ ಅಂತ ಹೇಳ್ತೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರೂ ನೋಟ್ಸ್ ತೊಗೊಂಡಿರ್ತಕ್ಕಂಥವ್ರು ಯಾರು ದಯವಿಟ್ಟು ಮೆಸೇಜ್ ಅಂತೂ ಮಾಡಿಬಿಡಿ. ಅಡ್ಮಿಷನ್ ಟಿಕೆಟ್ ಬಿಟ್ಟಿದ ತಕ್ಷಣ ಈ ನೋಟ್ಸನ್ನು ಇಮಿಡಿಯೇಟ್ಲಿ ನಿಮ್ಮ ಫೋನ್ಗೆ ಫಾರ್ವರ್ಡ್ ಆಗಿರುತ್ತೆ, PDF ರೂಪದಲ್ಲಿ ಫಾರ್ವರ್ಡ್ ಆಗಿರುತ್ತೆ. ಯಾರಿಗಾದ್ರೂ ಕಾನ್ಸ್ಟಿಟ್ಯೂಷನ್, ಕೋಆಪ್ರೇಟಿವ್, ಕನ್ನಡ ನೋಟ್ಸ್ ಅವಶ್ಯಕತೆ ಇದ್ದರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಿಮ್ಮ HK ರೀಜನ್ದು HK ರೀಜನ್ 22ನೇ ತಾರೀಕು ಎಕ್ಸಾಮ್ ಆಯ್ತಲ್ಲ, ಕನ್ನಡ ಒಳ್ಳೆ ಕ್ವಶನ್ಸ್ ಬಂದಿದ್ದಾವೆ. ಶಾರ್ಟ್ಲಿ ವಿಡಿಯೋ ಮಾಡಾಕ್ತೀನಿ. ತುಂಬ ಚೆನ್ನಾಗಿ ಬಂದಿದ್ದಾವೆ ಕನ್ನಡ ಕ್ವಶನ್ಸು, ಎಕ್ಸ್ಟ್ರಾಡಿನರಿ ಕ್ವಶನ್ಸ್ ಬಂದಿದ್ದಾವೆ, ತುಂಬ ಚೆನ್ನಾಗಿ ಬಂದಿದ್ದಾವೆ. ನಮ್ಮ ನೋಟ್ಸಿಂದ ಆಲ್ಮೋಸ್ಟ್ ಕವರ್ ಆಗಿದ್ದಾವೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿದ್ದಾವೆ. ಅದು ವಿಡಿಯೋ ಮಾಡಾಕ್ತೀನಿ. ಪೇಪರ್ ಸಿಕ್ಕಿದೆ, ವಿಡಿಯೋ ಮಾಡಾಕ್ತೀನಿ. ತುಂಬ ಬ್ಯುಸಿ ಇರೋ ಕಾರಣದಿಂದ ಮಾಡಿಲ್ಲ, ಶಾರ್ಟ್ಲಿ ಮಾಡಾಕ್ತೀನಿ. ಒಳ್ಳೇದಾಗ್ಲಮ್ಮ, ದೇವ್ರು ಒಳ್ಳೇದು ಮಾಡಲಿ. ನಮಸ್ಕಾರ.